ಇನ್ನೊಂದೇನಂದರೆ ನಿಮ್ಮದು ಪ್ಯಾಟ್ರನ್ ಅಂದರೆ ಅಬ್ಸರ್ವ್ ಮಾಡಿರೋದು ಏನಂತಂದರೆ ಚಂದ್ರಪ್ರಭಾ ಅವ್ರ ಜೊತೆಗೆ ಕಂಟೆಂಟ್ ಮಾಡ್ಕೊಂಡು ಏನೋ ಒಂದು ಸ್ವಲ್ಪ ಕ್ಲೋಸ್ ಆಗಿದ್ರೆ ಆಚೆ ಬಂದರು ಅಂದರೆ ಅವರಿಗೆ ಬೇಡ ಬೇಡ ಅಂತ ಅದು ಹೋಗೇ ಬಿಟ್ರತ್ಲಾಗೆ. ಅದಾದಮೇಲೆ ಸುದ್ದಿ ಅವರೆಲ್ಲ ಒಂದು ಯಾವುದೋ ಒಂದು ಸಂದರ್ಭದಲ್ಲಿ ಕೈ ಇಟ್ಕೊಂಡು ಸಾಂತ್ವನ ಹೇಳಿದ್ರಿ, ಅವರು ಹೊರಟೋದ್ರು. ಆಯಿತಾ, ನೆಕ್ಸ್ಟ್ ಧ್ರುವಂತ್ ಅವ್ರ ಜೊತೆಗೆ ಅದೇ ಸ್ಪಿರಿಚುವಲಿ ಕನೆಕ್ಷನ್ ಇತ್ತು ಅಂತೆಲ್ಲ ಹೇಳಿದ್ರಿ. ಅವ್ರು ನಿಮ್ಮ ಜೊತೆ ಬಂದು ಕೂತಿದ್ರು. ಈಗ ನಾನೇ ಬಂದ್ಬಿಟ್ಟೆ, ನೀವು ಬಂದ್ಬಿಟ್ರಿ. ಸೊ ಏನಿದೆ ಈ ಪ್ಯಾಟ್ರನ್, ಏನು ಹೇಳ್ತೀರಿ ಇದ್ರ ಬಗ್ಗೆ? ಇಲ್ಲ, ನಾನು ನಿಜವಾಗ್ಲೂ ನನಗೆ ಫೀಲ್ ಆದಂಗೆ ಐ ಆಮ್ ಫೀಲಿಂಗ್ ಆ ಇನ್ಸಿಡೆಂಟ್ ಆಗಿರಲಿಲ್ಲ ಅಂದರೆ ನಾನು ಆಟ ಇನ್ನೂ ಇರ್ತಿದ್ದೆ. ಯಾವ ಇನ್ಸಿಡೆಂಟು? ಗಿಲ್ಲಿ ಮ್ಯಾಟರ್ ಆಗಿರಲಿಲ್ಲ ಅಂದರೆ ನಾನು ಆಟ ಇನ್ನೂ ಇರ್ತಿರ್ತೇನೆ. ಯಾಕಂದರೆ ಹೊರಗಡೆ ಜನಕ್ಕೆ ತಪ್ಪು ಅಂತ ಗೊತ್ತಾದ್ಮೇಲೆ ಅಥವಾ ಅವ್ರಿಗೆ ಅದು ಬೇಜಾರಾದಾಗ ನನಗೂ ಅಲ್ಲಿ ಒಳಗಡೆ ಇರೋಕ್ಕೆ ಕಷ್ಟ ಆಗ್ತಾಯಿತ್ತು. ನನ್ನ ಪ್ರೀತಿಯಿಂದ ಮಾಡಿದ್ದೀನೋ ಅಥವಾ ನನ್ನ ಫ್ರೆಂಡು ಅಂತ ಮಾಡಿದ್ದೀನೋ, ಫ್ರೆಂಡ್ ಅಂತ ಅಕ್ಸೆಪ್ಟ್ ಮಾಡಿದ್ದು ಗಿಲ್ಲಿನ ಮಾತ್ರ ನನಗೆ ನಕ್ಕೊಂಡು. ಅವ್ನು ಈವಂದು ನಾವಿಬ್ರು ಕೋಳಿ ಜಗಳ ಆಡ್ತಾ ಇದ್ರು ಅವ್ನಿಗೆ ಹೇಳ್ತಾ ಇದ್ದೆ, ಬೆಳಗ್ಗೆ ಬಂದು ನಿನ್ನ ಮುಖ ತೋರಿಸು, ಇಡೀ ದಿನ ಚೆನ್ನಾಗಿರುತ್ತೆ ಅಂತ. ಯಾರಿಗೆ ಹೇಳ್ತೀನಿ ನನಗೆ ಫಸ್ಟ್ ಆಫ್ ಆಲ್. ಸ್ಯಾಟರ್ಡೆ ಬಂದರೆ ಹೇಳ್ತಾ ಇದ್ದೆ, ನಾನೇ ಹುಡುಕ್ತಾ ಇದ್ದೆ ಬ್ಲಾಂಕೆಟ್ ತೆಗೆದ್ಬಿಟ್ಟು, ಎಲ್ಲಿದನಪ್ಪ ಹಿಂಗೆ. ಗಿಲ್ಲಿ ಮುಖ ನೋಡಿದ್ರೆ ದಿನ ಚೆನ್ನಾಗಿರುತ್ತೆ ಅನ್ನೋದು ನನಗೆ. ಸ್ಯಾಟರ್ಡೆ ಸಂಡೇ ಎಸ್ಪೆಷಲಿ ಸೇವ್ ಆಗ್ತೀನಿ ಅಂತ ಅಂದ್ಬಿಟ್ಟು ಹೋಯ್ತದು. ಏನೋ ಆಗಿ ಬೇಡ ಬಿಡಿ ಯಾರ ಮುಖ ನೋಡ್ದೆ ಅನ್ನೋದು. ಲಾಸ್ಟಿಗೆ ನೀವು ಅವ್ರ ಮುಖ ನೋಡದೆ ಆಚೆ ಬಂದ್ಬಿಟ್ರಿ ಅಂದ್ರೆ ಬಾಯೂ ಹೇಳಿಲ್ಲ ಗಿಲ್ಲಿಗೆ, ಜಸ್ಟ್ ರಾಶಿಕಾ ಹೇಳಿದ್ರೆ ಸೂರಜ್ ಬಿಟ್ಟ ಅನ್ನೋದಂದ್ರೆ ತಗೊಂಡ ಅನ್ನೋದಕ್ಕಿಂತ ಒಂದು ಮೊಟ್ಟೆ ಇತ್ತು ಪಾಪ, ಕೊಟ್ಬಿಟ್ಟು ಬರೋಣ ಅಂತನೂ ಇತ್ತು. ರಾಶಿಕಾನು ಅವಳಾಗವಳೆ ಬಂದಿದ್ದು, ನಾನು ಯಾರಿಗೂ ಹೇಳಬೇಕು ಅಂತ ಇರಲಿಲ್ಲ. ಯಾಕಂದರೆ ಒಬ್ಬಳೇ ಹೋಗಿದ್ದು ಆಟ ಆಡೋಕ್ಕೆ, ಯಾರ ಜೊತೆನೂ ನನಗೆ ಕನೆಕ್ಷನ್ ಬೆಳೀಲಿಲ್ಲ. ಒಂದು ವಾರ, ಆಲ್ಮೋಸ್ಟ್ ಒಂದು ತಿಂಗಳ ಮೇಲೆ ಒಂದು ವಾರ ನಾನು ಸರ್ವೈವ್ ಆಗಿದ್ದೀನಿ. ಅಂದರೆ ಐ ಹ್ಯಾವ್ ಸ್ಟ್ರಗಲ್ಡ್, ಐ ಹ್ಯಾವ್ ಬೀನ್ ಅಲೋ. ಬಟ್ ಎಲ್ಲೋ ನನಗನ್ಸಿದ್ದು ಐ ಶುಡ್ ಹ್ಯಾವ್ ಬೀನ್ ಮೋರ್ ಸ್ಮಾರ್ಟ್. ತುಂಬ ಜಾಲಿಯಾಗಿ ಹೊಟ್ಟೋಗ್ಬಿಟ್ಟೆ, ತುಂಬ ಕ್ಯಾಶುವಲಾಗಿ ಕ್ಯಾಮ್ರಾ ಇರೋದನ್ನ ಮರ್ತುಬಿಟ್ಟೆ ಅಂತ ನನಗೆ ಫೀಲ್ ಆಯಿತು. ಓಕೆ. ಮತ್ತು ಅದೇ ಇನ್ನೊಂದು, ನಾವು ಆ್ಯಕ್ಚುಲಿ ಇದು ಈ ಬಿಗ್ ಬಾಸ್ಗಿಂತ ಮೊದಲು ನಾವೊಂದು ಬೇರೆ ಸಿನಿಮಾ ಸಂದರ್ಶನ ನಾವು ಮಾಡಿದ್ವಿ ನಿಮ್ಮ ಜೊತೆಗೆ. ವೆರಿ ಸ್ವೀಟ್, ಪರವಾಗಿಲ್ಲ, ಭಯಂಕರ, ತುಂಬ ಸಾಫ್ಟ್ ಸ್ಪೋಕನ್ ಅಲ್ವಾ. ಅಂದರೆ ಅವ್ರಿಗೆ ಪಾಪ ಜೋರಾಗಿ ವಾಯ್ಸ್ ರೈಸ್ ಮಾಡೋಕ್ಕೆ ಬರಲ್ವೇನೋ ಅಂತ ನನ್ನ ಭಾವನೆ ಇದ್ದಿದೆ. ಆ್ಯಕ್ಚುಲಿ ಮನೆ ಒಳಗಡೆ ಹೋದ್ಮೇಲೆ ಕೆಲವೊಂದು ಎಪಿಸೋಡ್ಸ್ ಅದೆಲ್ಲ ನೋಡುವಾಗ ಅನ್ನಿಸ್ತು, ಈ ಥರ ಎಲ್ಲ ಮಾತಾಡ್ತಾರೆ ರಿಷಾ ಅವರು ಅಂತಂದರೆ ಕಂಪ್ಲೀಟ್ ಒಪಿನಿಯನ್ನೇ ಚೇಂಜ್ ಆಯಿತು. ಅಂದರೆ ಕೋಪ ಇದೆ ಅಂತ ಹೇಳಿದ್ರಿ ಮೊದಲೇ, ಅಷ್ಟೇ ಕೋಪ ಇದೆ ಸಿಕ್ಕಾಪಟ್ಟೆ ಅಂತ. ಬಟ್ ಈ ರೇಂಜಿಗೆ ಅಂದರೆ ಆ್ಯಕ್ಚುಲಿ ನಾವು ಮನೆಗಳಲ್ಲೆಲ್ಲ ಸ್ವಲ್ಪ ಮ್ಯೂಟ್ ಮಾಡಿಬಿಡೋರು, ಆ್ಯಕ್ಚುಲಿ ನೀವು ಮಾತಾಡ್ತಿದ್ದೀರ ಆ ರೇಂಜಿಗೆ ಗಲಾಟೆ ಆಗಿದೆ. ಅಂದರೆ ಗಲಾಟೆ ಬಂದ ತಕ್ಷಣ ಮತ್ತೆ ಸುದೀಪ್ ಸರ್ ಇವನ್ ಹೇಳಿದ್ದಾರೆ, ಎಷ್ಟು ಕೂಗಾಟ ಅಂತಂದ್ರೆ ಜನ ನೋಡೋದೇ ಸ್ಟಾಪ್ ಮಾಡ್ಬಿಡೋದು ಒಂದು ಹಂತದಲ್ಲಿ ಅಂತ, ಆ ಥರದ್ದೆಲ್ಲ. ಸೊ ಅದಕ್ಕೆ ನಿಮ್ಮ ಕಾಂಟ್ರಿಬ್ಯೂಷನ್ ಕೂಡ ತುಂಬ ಜಾಸ್ತಿ. ಒಳ್ಳೇದಾಯ್ತು ಬಂದಿದ್ದಾಚೆ, ನಾನು ನಿಜವಾಗ್ಲೂ ಒಳ್ಳೇದಾಯ್ತು ಬಂದಿದ್ದು ಹಂಗಾದ್ರೆ. ಯಾಕಂದ್ರೆ ಮುಂದೆ ದಿನಗಳಲ್ಲಿ ಪಾಪ ಕಷ್ಟಪಟ್ಬಿಡ್ತಾ ಇದ್ರು ಅಂತ ಹೇಳಿ ತಿತ್ಕೊಂತಿದ್ನೇನೋ ಅಂತ. ಬಟ್ ಏನೋ ಹೇಳ್ತಾರಲ್ಲ, ಉಟ್ಗುಣ ಸುಟ್ರು ಹೋಗಲ್ಲ ನಂಗೆ ಅಂತಂದ್ರೆ ಟೈಮ್ ಬೇಕು ಅದಕ್ಕೆ. ನನಗೆ ಆ್ಯಕ್ಚುಲಿ ಭಯ ಇತ್ತು ಇವತ್ತು, ಮಾತಾಡಿಸ್ಬೋದಾ ಹಿಂಗೆ ರಿಷಾ, ಅವತ್ತೇ ಬೇರೆ ಏನೋ ನೋಡಿದ್ನಲ್ಲ ನಾನು ಅಂತ. ಈ ಫನ್ ವರ್ಷನ್ನ ನೋಡೋಕ್ಕೆ ಟೈಮ್ ಸಿಗಲಿಲ್ಲ. ಆಮೇಲೆ ಆ ಥರ ಸಿಚುವೇಶನ್ಗಳು ನನಗೆ ಸಿಗಲಿಲ್ಲ. ಲೆಟರ್ ಟೈಮಲ್ಲಿ ತುಂಬ ಸೆಲ್ಫಿಶ್ ಅನ್ಸಿದ್ರು ನನಗೆ. ಆ ಥರ ಒಂದು ಕನೆಕ್ಷನ್ ಆಗಿದ್ರೆ ನಾನು ತ್ಯಾಗ ಮಾಡ್ತಾ ಇದ್ದೆ. ಅದು ಸಿಗಲಿಲ್ಲ ಯಾರಿಗೂ. ನಾನು ಎಷ್ಟು ನನಗೆ ಅಂತ ನಿಂತ್ಕೊತೀನೋ, ನನಗೋಸ್ಕರ ನಿಂತ್ಕೊಳ್ಳೋರ್ಗೋಸ್ಕರನೂ ನಾನು ನಿಂತ್ಕೊತೀನಿ. ಈವಂದು ಅವತ್ತು ನೀವು ಅಬ್ಸರ್ವ್ ಮಾಡಿದ್ರೆ ನಂದು ರಾಶಿಕಂದು ಫೈಟ್ ಆದರೂ ಕೂಡ ಕ್ಯಾಪ್ಟನ್ಸಿ ಅನ್ನೋ ಟೈಮಲ್ಲಿ ನಾನು ಅವಳಿಗೆ ಅಂತ ಹೋಗು ಅಂತಾನೆ ಅಂದೆ. ಅಷ್ಟು ಹೋಗು ನೀನು ಅನ್ನೋ ಟೈಮ್ಗೆ ನಿಂತ್ಕೊಂಡೆ. ಆಮೇಲೆ ಸೆಕೆಂಡ್ ಟೈಮ್ ಅವಳು ಆಗಬೇಕು ಅಂತ ಇದ್ದಾಗಲೂ ನಾನು ಸಪೋರ್ಟ್ ಮಾಡಿದೆ. ಸೊ ಐ ವಿಲ್ ಡೂ ದಟ್. ನನಗಿಲ್ಲ ಅಂದರೂ ಪರವಾಗಿಲ್ಲ, ನನ್ನ ಜೊತೆ ಇರೋರು ತಗೊಳ್ಳಿ ಅನ್ನೋದು. ಅದೆಲ್ಲೂ ಆ ಥರ ಸಿಚುವೇಶನ್ಸ್ ನೆಕ್ಸ್ಟ್ ಲೆವೆಲ್ ಬಾಂಡಲ್ಲಿ ಬರಲಿಲ್ಲ. ರಾಶಿಕಾ ಅಂದರೆ ಅಂಥ ಫ್ರೆಂಡ್ಶಿಪ್ ಝೋನ್ ಅಂತ ನನಗೆ ಕ್ರಿಯೇಟ್ ಆಗಲಿಲ್ಲ. ಇದ್ದಿದ್ರಲ್ಲಿ ಮನೇಲಿ ಒಂಥರ ಅವಾಗ ಜಗಳ ಸಿಕ್ಕಾಬಟ್ಟೆ ನಮಗೆ ಆಶ್ಚರ್ಯ ಆಗೋದು, ಇವ್ರು ಇಷ್ಟೊಂದೆಲ್ಲ ಕಿತ್ತಾಡಿದ್ರಲ್ಲ, ಮತ್ತೆ ಮಾತಾಡ್ತಾ ಇದ್ದಾರೆ. ಪ್ಲಸ್ ಅಗೇನ್ ನೀವು ಶೇರ್ ಮಾಡ್ತಾ ಇದ್ದಿದ್ದು ಅದೆಲ್ಲ ಇಬ್ರು ಒಟ್ಟಿಗೆ ಮಾತಾಡ್ತಾ ಇದ್ದಿದ್ದು, ಅದು ಒಟ್ಟಿಗೆ ವಿ ವರ್ ಶೇರಿಂಗ್ ಸೋ ಮೆನಿ ಥಿಂಗ್ಸ್ ಅಂತಂದಾಗ ಒಟ್ಟಿಗೆ ಇರಬೇಕಾಗಿದ್ದ ಪರಿಸ್ಥಿತಿ ಬಂದಿದ್ರಿಂದ ವಿ ವರ್ ನಾಟ್ ಕ್ಯಾರಿಂಗ್ ದಟ್ ಮಚ್ ಅಂತ ಹೇಳಿ. ಅದು ನನ್ಗೆ ಹೇಳ್ತೀನಲ್ಲ, ಹಂಗಾದ್ರೆ ಒಂದೇ ವಾರಕ್ಕೆ ಬಂದಿದ್ದಿದ್ರೆ ನನ್ನ ಕೋಪಕ್ಕೆ ಕಿಕ್ಔಟ್ ಮಾಡಿಬಿಡ್ತಿದ್ರ ಅಂತ. ಬಟ್ ಸ್ಟಿಲ್ ಐ ಹ್ಯಾವ್ ಸರ್ವೈವ್ ಸೋ ಲಾಂಗ್ ಅಂತ ಹೇಳಿದಾಗ ಕಿತ್ಕೊಂಡಿದ್ದೀನಿ, ಇಲ್ಲ ಅಂತ ಅಲ್ಲ. ಯಾಕಂದರೆ ಅದೇ 4 ಜನನ್ನ ಸಂಪಾದನೆ ಮಾಡೋದು ಕಷ್ಟ, ಕಳ್ಕೊಂಡ್ಬಿಡೋದು ಈಸಿ ಅನ್ನೋದು ತುಂಬ ಅರ್ಥ ಆಯಿತು. ಚಿಕ್ಕ ವಯಸ್ಸಿಂದಾನು ಮೈ ರೂಲ್ ನಂದು ಅನ್ನೋದೇ ಬದುಕಿ ಜಾಸ್ತಿ. ಯಾಕೋ ಆವಾಗ ಸುದೀಪ್ ಸರು ಪದೇ ಬರ್ತಾ ಇನ್ನೊಂದು 2 ವಾರ ಅಂದಿದ್ರು. ಮೇ ಬಿ ನನ್ನ ಮೈಂಡ್ ತಿರುಗಿ ಸರ್ ಕ್ಯಾನ್ ಐ ವಾಕೌಟ್ ಅಂತ ಹೇಳೋ ಪರಿಸ್ಥಿತಿ ಮಟ್ಟಿಗೆ ನಾನು ಬಂದ್ಬಿಡ್ತಿದ್ನೇನು ಅಂತ. ಯಾಕಂದರೆ ಅಲ್ಲಿ ನನಗೆ ಅರ್ಥ ಆಗ್ತಿರ್ಲಿಲ್ಲ. ಅಂದರೆ ಮೈಂಡ್ ಸೆಟ್
ಐ ಕ್ಯಾನ್ ಟೆಲ್ ಆರ್ ನಾಟ್, ನಾನು ಇದ್ದಿದ್ದು ಬರೀ 50% ರಿಷಾ ಅಂತ ಸರ್ ಹೇಳ್ಬಿಟ್ಟೆ. ಸೊ ರಿಯಲ್ ಆಗಿ ರಿಷಾನ ನೋಡಿದ್ರೆ ಜನ ಎಕ್ಸೆಪ್ಟ್ ಮಾಡ್ತಾ ಇರಲಿಲ್ವೇನೋ. ಅಷ್ಟರೊಳಗೆ ಬಿಗ್ ಬಾಸಿಂದ ನನಗೊಂದು ಗುಡ್ ಥಿಂಗ್, ಹಿಂಗಿರಬಾರ್ದು, ಹಿಂಗಿದ್ರೆ ಹಿಂಗಾಗಲ್ಲ, ನಿನ್ನ ಜೀವನಕ್ಕೆ ಕಷ್ಟ ಅಂತ ಹೇಳಿ ನನಗೆ ಜೈಲಿಗೆ ಹಾಕಿದಾಗ ತುಂಬಾ ನನ್ನ ಮೈಂಡು ಸಿಕ್ತು ನನಗೆ. ಲೈಕ್ ಇಲ್ಲ, ನೋಡಿಕೊಂಡು ಆಯಿತು ಮಾತಾಡೋಣ, ಕಿರ್ಚಾಡೋಣ, ತಾಳ್ಮೆಯಿಂದ ಸ್ವಲ್ಪ ನೋಡ್ಕೊಳ್ಳೋಣ, ಫಸ್ಟ್ ಕೋಪ ಅನ್ನೋದನ್ನ ಕಮ್ಮಿ ಮಾಡ್ಕೊಳ್ಳೋಣ ಅನ್ನೋದು ತುಂಬ ಅಕ್ಸೆಪ್ಟ್ ಮಾಡಿಕೊಂಡೆ. ಆ ಪ್ರೋಸೆಸ್ಸಲ್ಲೇ ಆ ವಾರ ಇದ್ದಿದ್ದು ನಾನು. ಬಟ್ ಗಾಡ್ ಗ್ರೇಸ್ ಆ ಪ್ರೋಸೆಸ್ಸಲ್ಲೇ ಇದ್ದಿದ್ರೆ ಆಗ್ತಿತ್ತು. ಬಟ್ ಅಗೇನ್ ಬಸ್ಟ್ ಔಟ್ ಆಗಿಬಿಟ್ಟಿದ್ರೆ ತುಂಬ ಕಷ್ಟ ಆಗ್ತಿತ್ತೇನೋ. ಯಾಕಂದರೆ ಆ ಹೋಲ್ಡಿಂದ ಮತ್ತೆ ಬಸ್ಟ್ ಔಟ್ ಆದಾಗ ನಂಗೆ ಅದಕ್ಕೆ 0% ರಿಗ್ರೆಟ್. ನಾನು ಆಚೆ ಬಂದಿರೋದಕ್ಕೆ ನಿಜ ಬೇಜಾರಿಲ್ಲ ನನಗೆ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.